ಗಣಪತಿ ಮಂತ್ರ. ಈ ಗಣಪತಿ ಹೇಗೆ ಅಂತಿಕೊಂಡಂತಂದರೆ, ಕ್ಷಿಪ್ರಪ್ರಸಾದ. ಗಣಪತಿ ಹೆಸರು ಕ್ಷಿಪ್ರಪ್ರಸಾದ. ಬೇಗನೆ ಅನುಗ್ರಹ ಮಾಡುವ ಗಣಪತ್ಯಂತರ್ಗತ ವಿಶ್ವಂಭರನ ಮಂತ್ರ ಇದು. ಗಣಪತಿಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಜಾಗೃತ ಅವಸ್ಥೆಯ ನಿಯಾಮಕ ವಿಶ್ವ ಇವನ ಗಣಪತಿ ಅಂತರ್ಗತ ಪರಮಾತ್ಮ. ನಮ್ಮನ್ನು ಯಾವಾಗಲೂ ಜಾಗೃತರನ್ನಾಗಿಟ್ಟುಕೊಂಡು ಸಾಧನೆಯನ್ನು ಮಾಡ್ತಕ್ಕಂಥ ಪರಮಾತ್ಮ. ಎರಡನೇದ್ದು, ಈ ವಿಶ್ವನಾಮಕ ಪರಮಾತ್ಮನಿಗೆ 19 ಮುಖಗಳು. ಈ ಕಡೆಗೆ 9, ಈ ಕಡೆಗೆ 9. ಮಧ್ಯದ ಮುಖ ಗಜಮುಖ. ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ಪ್ರತ್ಯಕ್ಷ ಕಣ್ಣಿನಿಂದ ಮಾಡ್ತಕ್ಕಂಥ ಸಕಲ ಭೋಗಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿ. ಈಗ ನೀವು ಹೋಮ ನೋಡ್ತಾ ಇದ್ದೀರಿ, ಅದರಿಂದ ಏನು ಆನಂದ ಆಗಿದೆ ಅದನ್ನು ವಿಶ್ವ ತಾನು ತೆಗೆದುಕೊಂಡು ಆನಂತರ ನಮಗೆ ಅದರ ಆನಂದವನ್ನು ಕೊಡ್ತಾನೆ. ಕಣ್ಣಿನಿಂದ ಮಾಡಿ ಪರಮಾತ್ಮನ ನೋಡ್ತಾ ಇದ್ದೇವೆ, ಉತ್ಸವ ಮೂರ್ತಿಗಳನ್ನು ನೋಡ್ತಾ ಇದ್ದೇವೆ, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ನೋಡ್ತಾ ಇದ್ದೇವೆ. ಈ ಎಲ್ಲ ಸುಖಗಳನ್ನು ಪರಮಾತ್ಮ ತಾನು ತೆಗೆದುಕೊಂಡು ಆನಂತರ ನಮಗೆ ಕೊಡ್ತಾನೆ. ಆದ್ದರಿಂದಾಗಿ ಅವನಿಗೆ ವಿಶ್ವ ಅಂತ ತಿಳ್ಕೊಂಡಂತೇಳಿ ಗಣಪತಿ ಅಂತರ್ಗತ ವಿಶ್ವನಾಮಕ ಪರಮಾತ್ಮ. ಆದರೆ ಈ ಪರಮಾತ್ಮ ಹೇಗಿದ್ದಾನೆ ಅಂತ ತಿಳ್ಕೊಂಡಂತಂದರೆ, ನಮ್ಮ ವಿಘ್ನಗಳನ್ನು ದೂರ ಮಾಡುವುದಲ್ಲದೆ ಭಕ್ತರಿಗೆ ಬೇಗನೆ ಅನುಗ್ರಹ ಮಾಡೋದಕ್ಕೋಸ್ಕರ ಆಶುತೋಷ ಅಂತನ್ನೋರು ರುದ್ರದೇವರು. ಆ ರುದ್ರದೇವರ ಪುತ್ರ ಗಣಪತಿ. ಆ ಗಣಪತಿಯಲ್ಲಿ ಅಂತರ್ಗತನಾಗಿದ್ದು ಪರಮಾತ್ಮ ನಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡ್ತಾನೆ. ಈ ಗಣಪತಿಯ ಉಟ್ಟುಕೊಂಡ ಬಟ್ಟೆ ಕೆಂಪು ಬಟ್ಟೆ, ರಕ್ತಾಂಬರಹ, ರಕ್ತ ಬಣ್ಣದ ಬಟ್ಟೆಯನ್ನು ಉಟ್ಟುಕೊಂಡಿದ್ದಾನೆ. ಮೈ ಕೂಡ ಕೇಸರಿ ವರ್ಣದ ಸಂಪೂರ್ಣ ಶರೀರ, ಕೆಂಪು ಬಣ್ಣದ ಮಾಲೆಯನ್ನು ಹಾಕಿಕೊಂಡಿದ್ದಾನೆ. ಆನಂತರ ಮಹೋದರ, ವಿಶಾಲವಾದ ಉದರವುಳ್ಳವನಿದ್ದಾನೆ. ಗಜಮುಖ, ಆನೆಯ ಮುಖವುಳ್ಳವನಾಗಿದ್ದಾನೆ. ಪಾಶ, ದಂತ, ಅಂಕುಶ ಮತ್ತು ಅಭಯ. ಒಂದು ಕೈಯಲ್ಲಿ ಪಾಶ, ಇನ್ನೊಂದು ಕೈಯಲ್ಲಿ ತನ್ನ ಅರ್ಧ ಮುರಿದ ಹಲ್ಲು, ಆನಂತರ ಅಂಕುಶ ಒಂದು ಕೈಯಲ್ಲಿ, ಇನ್ನೊಂದು ಅಭಯ ಮುದ್ರ. ಈ ರೀತಿಯಾಗಿದ್ದ ಗಣಪತಿಯನ್ನೇ, ಇಂಥ ಮೂರ್ತಿಯನ್ನೇ ತರಬೇಕು. ಗಣಪತಿ ಮೂರ್ತಿ ಅಂತ ತಿಳ್ಕೊಂಡಂತಂದ ಕ್ಷಣಕ್ಕೇನೆ ಕೆಲವರು ಮಲ್ಕೊಂಡಿರ್ತಕ್ಕಂಥ ಗಣಪತಿ ಇರ್ತಾನೆ, ಆಮೇಲೆ ಡ್ಯಾನ್ಸ್ ಮಾಡೋ ಗಣಪತಿ ಇರ್ತಾನೆ, ಮತ್ತೇನೇನೋ ವಿಶಿಷ್ಟವಾಗಿರ್ತಕ್ಕಂಥ ರೀತಿ. ಇಂತಹ ಗಣಪತಿಯನ್ನು ಇಟ್ಟುಕೊಂಡ್ರೆ ಮನೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅನೀತಿ ಸಂದರ್ಭಗಳೆಲ್ಲ ಬರ್ತವೆ ಅಂತಕೊಂಡು ಹೇಳಿದ್ದಾರೆ. ಆರಾಮಾಗಿ ಕೂತ್ಕೊಂಡಿರ್ತಕ್ಕಂಥ ಗಣಪತಿಯನ್ನು ಇಟ್ಕೊಳ್ಬಾರ್ದು. ಸರಿಯಾಗಿ ಕೂತ್ಕೊಂಡ ಗಣಪತಿ, ನಿಂತ ಗಣಪತಿಯು ಬೇಕಾಗಿಲ್ಲ. ನಿಂತ ಗಣಪತಿಯನ್ನು ಕೂಡ ಅದು ಪ್ರತ್ಯೇಕ ವಿಧಾನ ಇದೆ. ಆದರೆ ಕೂತ್ಕೊಂಡಿರ್ತಕ್ಕಂಥ ಗಣಪತಿ ಪಾಶ ಅಂಕುಶಧರ ಬಿಭ್ರ ಇಂಥವನನ್ನು ವಿಘ್ನಹರನಾಗಿರ್ತಕ್ಕಂತಹ ಮತ್ತು ಕಾಮದ ಸ್ತೊರೆಯಾಹ್ಯಯಂ, ಬೇಗನೆ ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡತಕ್ಕಂತಹ ಈ ಗಣಪತಿಯನ್ನು ನಾವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಧ್ಯಾನ ಮಾಡಬೇಕು. ಈ ಗಣಪತಿಗೆ ಓಂ ಕ್ಷಿಪ್ರಪ್ರಸಾದಾಯ ನಮಃ ಓಂ ಅಂತನೋ ಇವನ ಮಂತ್ರ. ಈ ಗಣಪತಿ ಮಂತ್ರಕ್ಕೆ ಕೌಶಿಕ ಋಷಿಗಳು ಗಾಯತ್ರಿ ಛಂದ, ಗಣಪತಿ ತದಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಬರ ಪ್ರೇರಣೆಯ ವಿಶ್ವಂಬರ ಪ್ರೀತ್ಯರ್ಥಂ ಗಣಪತಿ ಮಂತ್ರ ಹೋಮಂ ಕರಿಷ್ಯೆ. ಮಂತ್ರ ಬರಲಿಕ್ಕೆ ಒಂದು ಕಾರಣವೂ ಕೂಡ ಇದೆ.
ಇಷ್ಟು ದಿವಸ ನೀವು ಹೋಮ ಮಾಡಿದ್ದೀರಿ, ಭವತಿ ಸಹಸ್ರ ಹೋಮ ಮಾಡಿದ್ದೀರಿ, ನಿನ್ನಿನ ದಿವಸ ಗಾಯತ್ರಿ ಹೋಮ ಮಾಡಿದ್ದೀರಿ, ಇವತ್ತು ಧನ್ವಂತರಿ ಹೋಮ ಮಾಡಿದ್ದೀರಿ. ಪರಮಾತ್ಮ ಹೇಳ್ತಾನೆ ಕ್ಷಿಪ್ರ ಪ್ರಸಾದ, ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ದೇನೆ, ನಿಮ್ಮ ಇಷ್ಟು ದಿವಸದ ಇದನ್ನು ನಾನು ತೆಗೆದುಕೊಂಡಿದ್ದೇನೆ, ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ದೇನೆ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಇಲ್ಲಿ ಇವತ್ತು ಗಣಪತಿ ಮಂತ್ರದ ಹೋಮವು ಕೂಡ ನಮ್ಮ ಕ್ರಮದಲ್ಲಿ ಬಂದಿದೆ. ಇದು 72ನೇ ಕೊನೆಯ ಮಂತ್ರ. ಶ್ರೀಮದಾಚಾರ್ಯರು ಪ್ರಮುಖ 72 ಮಹಾಮಂತ್ರ ಅಂತಲೂ ಕೊಟ್ಟಿದ್ದರು, ಅದರ ಇದು ಕೊನೆಯ ಮಂತ್ರ. ಇದಾದ ನಂತರ ಬೇರೆ ಮಂತ್ರಗಳು ಕೂಡ ಆಚಾರ್ಯರು ಸೂಚನೆ ಮಾಡಿದ್ದಾರೆ. ಈಗ ಗಣಪತಿ ಮಂತ್ರದ ಹೋಮವನ್ನು ನಾವು ಮಾಡೋಣ. ಓಂ ಓಮಸ್ಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ಮಂತ್ರಸ್ಯ ಕೌಶಿಕ ಋಷಿ ಗಾಯತ್ರಿ ಛಂದಃ ಗಣಪತಿ ತದಂತರ್ಯಾಮಿ ಚ ದೇವತಾ ಗಣಪತಿ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ಪ್ರೀತ್ಯರ್ಥೇ ಗಣಪತಿ ಮಂತ್ರ ಹೋಮೇ ವಿನಿಯೋಗಃ. ಓಂ ಕ್ಷಿಪ್ರಪ್ರಸಾದಾಯ ನಮಃ. ಓಂ ಸ್ವಾಹಾ. ಪ್ರಸಾದಾಯ ನಮಃ. ಓಂ ಸ್ವಾಹಾ. ಓಂ ಕ್ಷಿಪ್ರಪ್ರಸಾದಾಯ ನಮಃ.